ಇಡೀ ಸಂಸ್ಥೆಯ ಗುರಿ ಬಂದು ನಿಮ್ಮೆಲ್ಲರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು. ಮೈಸೂರು ಸಿಕ್ಕಿರೋದು ನಮ್ದೊಂದು ಅದೃಷ್ಟ ಅಂತ ಹೇಳ್ಬೇಕು. ದುಡ್ಡು ಮಾಡೋದನ್ನ ಯಾರು ಹೇಳ್ಕೊಡಲ್ಲ, ಅದು ಇಲ್ಲಿ ಸಿಗ್ತಾ ಇರೋದು. ಇಲ್ಲಿಗೆ ಬಂದ್ಮೇಲೆ ಇನ್ನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಯ್ತು. ಮನಸ್ಸರ್ ಒಂದು ಹೇಳಿದ ಪಾಯಿಂಟ್ ನನಗೆ ತುಂಬಾ ಇದಾಯ್ತು. ಯಾಕಂದ್ರೆ ಮನುಷ್ಯ ದುಡಿಯಕ್ಕಾಗೋದು ಬರೀ 8 ಅವರ್ಸ್ ಮಾತ್ರ. ಸೊ ದುಡ್ಡು 24 ಅವರ್ಸ್ ದುಡಿತಾ ಇರ್ತದೆ. ಆ ನಾಲೆಡ್ಜ್ ಬರ್ಬೇಕಂದ್ರೆ ಈ ಟಿಡಿ ಬರಬೇಕು. ಸೊ ಈ ಟಿಡಿ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಫೀಸ್ ನಮಗೆ ಅದು ಲೆಕ್ಕನೇ ಇಲ್ಲ, ಅದನ್ನ ಹಂಗೆ ದುಡ್ಕೊಂಡೇ ಬಿಡ್ಬೋದು, ಇಲ್ಲಿದ್ದೇ ದುಡ್ಕೊಂಡ್ಬಿಡ್ಬೋದು. ಫಿನಾನ್ಷಿಯಲ್ ಲಿಟ್ರಸಿ ತಗೊಂಡ್ರೆ ಒಬ್ಬ ಆಟೋ ಓಡಿಸೋನ್ ಕೂಡ ಕೋಟ್ಯಾಧಿಪತಿ ಆಗ್ತಾರೆ. ಲೆಟ್ ಹಿಮ್ ಸೇವ್ 200 rupees a day, he will become rich man. ಶ್ರೀಮಂತರು ಯಾರು ಬಡವರಿಗಾಗಿ ಒಂದು ಮೀಡಿಯಂ ಕ್ಲಾಸ್ಗಾಗ್ಲಿ ಉಪಕಾರ ಮಾಡಕ್ ಬರಲ್ಲ. ಹೆಂಗ್ ಮಾಡಿದ್ರು ದುಡ್ಡು ಅಂತ ನಾವೇನಾದ್ರು ಕೇಳಿದ್ರೆ ಅದ್ ನಿಮ್ಗೆ ಗೊತ್ತಾಗಲ್ಲ ಅಂತಾರೆ. ಸರ್ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು 30 years ಅಂದ್ರೆ ಒಂದು ಟೆನ್ಷನ್ ಲೈಫ್ ಅಂತೀವಿ, 60 years ಅಂದ್ರೆ ಒಂದು ಪೆನ್ಷನ್ ಲೈಫ್ ಅಂತ ಹೇಳ್ತೀವಿ. ಸೊ 30 years ಅಲ್ಲಿ ಪೆನ್ಷನ್ ತೊಗೊಳತ್ತಾರ ಒಂದು ದಾರಿ ತೋರಿಸ್ತಾವ್ರೆ. 60 years ಅಲ್ಲಿ ಪೆನ್ಷನ್ ಪ್ಲಸ್ ಅದಕ್ಕೆ ಇಂಟ್ರೆಸ್ಟ್ ತೊಗೊಳತ್ತಾರ ಹೇಳ್ತಿದ್ದಾರೆ. ಎಲ್ಲರೂ ಸಾಲ ಕೊಡಕ್ಕೆ ರೆಡಿ ಇರ್ತಾರೆ, ದುಡ್ಡು ಮಾಡ್ಕೊಡಕ್ ದಾರಿ ಯಾರು ಹೇಳ್ಕೊಡಲ್ಲ. ಕಲಿಯಕ್ಕೆ ಮತ್ತೆ ದುಡ್ಡು ಮಾಡಕ್ಕೆ ಒಂದು ಕಲೀಲಿ ಅಂತ ಇಷ್ಟಪಡ್ತೀನಿ ಸರ್.